ಅದಕ್ಕೆ ಬಾಬಾ ಸಾಹೇಬ್ ಮಾತು ಒಂದನ್ನು ನೆನಪಿಡ್ಬೇಕು, ನಿನಗೆ ಒಂದು ಸೂಜಿಯ ಮನೆಯಷ್ಟು ಏನಾದರೂ ಅಧಿಕಾರ ಸಿಕ್ಕರೆ ಅದನ್ನು ನಿನ್ನ ಸಮಾಜವನ್ನು ಮ್ಯಾಲೆ ಎತ್ತಕ್ಕೆ ಅದನ್ನು ಉಪಯೋಗಿಸು ಅಂತ ಒಂದು ಮಾತು ಹೇಳ್ಯಾರ. ಇದು ಯಾರು ಪಾರ್ಸಲ್ಲ, ಬೆಂಗಳೂರದ ಒಂದು ಕಾರ್ಯಕ್ರಮ ಇತ್ತಿರಪ್ಪ. ಇದು ನಮ್ಮದು ರೈಟ್ ಕಮ್ಯುನಿಟಿ ಯಾಕೆ ಹಿಂದೆ ಬೀಳ್ತಾ ಇದೆ ಅಂತ ಒಂದು ಕಾರ್ಯಕ್ರಮ ಇಟ್ಟಿದ್ರು ಬೆಂಗಳೂರದಾಗ, ಅಂಬೇಡ್ಕರ್ ಭವನದೊಳಗೆ. ನಮ್ಮ ಸಿದ್ದಯ್ಯ ಸಾಹೇಬ್ರು ಅದರ IAS ಅಧಿಕಾರಿ, ಅವರು ನಮ್ಮನ್ನೆಲ್ಲ ಯುನೋಟ್ ಇದಕ್ಕೆ ಯಾರು ಸಂದೇಶ ಕೊಡಕ್ಕೆ ಬೇಕು ಅಂತ ನನ್ನ ಹೆಸರು ಆಯ್ಕೆ ಮಾಡಿದರು. ಹೋಗಿದ್ದೇನೆ ಬೆಂಗಳೂರಿಗೆ. ಹೋಗಿ ಅಲ್ಲಿ ಏನು ಕರ್ನಾಟಕ ರಾಜ್ಯದ ಎಲ್ಲ ಇಂಜಿನಿಯರ್ಸು, ಡಾಕ್ಟರ್ಸು, IAS ಅಧಿಕಾರಿ ಅದು ಎಲ್ಲ ಈ ಸಮಾಜದವ್ರು ಇದ್ದರು, ರೈಟ್ ಕಮ್ಯುನಿಟಿದವರು. ಅಲ್ಲಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಅದಲ್ಲ, ಈ ನಮ್ಮ ಸರ್ ಕುಂತಲ್ಲ, ತ್ಯಾಗ ಸರ್ ಕುಂತಾಗ ಅವ್ರು ನನ್ನ ಈ ಮಗರು ಕುಂತಾರೆ, ಮಹಾದೇವ್ ಕುಂತಾರೆ, ಈ ಮಗನ ಕುಂತಾರೆ, ಉಳಿದೆಲ್ಲ IAS ಅಧಿಕಾರಿ ಹಿಂಗೆ ಕುಂತಾರೆ. ಪರಮೇಶ್ವರಿ ಪ್ರಾಸ್ತಾವಿಕ ಸಿದ್ದಯ್ಯ ಸಾಹೇಬರು ಮಾತಾಡಿದ್ರು. ಆಮೇಲೆ ಉದ್ಘಾಟನೆ ಮಾತು ನಮ್ಮ ಪರಮೇಶ್ವರ್ಜಿ ಅವರು ಮಾತಾಡಿದ್ರು, ಡಾಕ್ಟರ್ G. ಪರಮೇಶ್ವರ್ ಅವರು. ಯಾಕೆ ಆಗ BJP ಸರ್ಕಾರ ಇತ್ತು, ಅಲ್ಲಿದ್ರು. ನಾ ಯಾಕೆ ಹೇಳ್ತೀನಿ ಗಮನಿಸ್ತೀನಿ ಈ ಮಾತನ್ನು. ಅವರು ಮಾತಾಡಿ ಕುಂತರು ಪರಮೇಶ್ವರ್ಜಿ. ನನಗೆ ಎಲ್ಲೆಲ್ಲ ಯಾರು ಮಾತಾಡಬೇಡಿ, ಅಪ್ಪವ್ರು ಮಾತಾಡಿ ಅಂತ ಎಲ್ಲರೂ ವೇದಿಕೆ ಮೇಲಿದ್ದಾಗ ನನ್ನ ಓಶ್ ಹಾಕ್ತಾರೆ, ಅವ್ರ ಮಾತು ಕೇಳಬೇಕು ನಾವು ಅಂತ. ಯಾಕೆ ನಮ್ಮ ಈ ಸಮಾಜ ಹಿಂದೆ ಬಿಡ್ತಾ ಇದೆ, ಏನು ಕಾರಣಗಳೇನದವೆ, ಎಷ್ಟರ ಮ್ಯಾಲೆ ಬರಬೇಕಲ್ಲ, ಸ್ವಲ್ಪ ಬಂದದ, ಇನ್ನೂ ಬಂದಿಲ್ಲ ಹೆಚ್ಚು ಆಗ್ಬೇಕಂದ್ರೆ. ಹಳ್ಳಿದಾಗೆಲ್ಲ ಇನ್ನು ಹಂಗ ಹಿಂದಿದೆ ಜನ. ಅಲ್ಲಿ ನಾನು ಮಾತಾಡೋಕ್ಕಲ್ಲ ಒಂದು ಮಾತು ಹೇಳಿದೆ. ಹೇಳ್ತಾ ಏನಂತೆ ನೋಡ್ರಿ, ಈಗ ಇವರು ಶೋಷಣೆ ಮಾಡೋ ಮಂದಿ ಮಾಡ್ತಾರೆ, ಅದು ಬಿಡ್ರಿ. ನಿಮ್ಮಲ್ಲಿ ಅಧಿಕಾರದಾಗ ಬಂದವರು ಅದಾರಲ್ಲ, ಅಧಿಕಾರದಾಗ ಬಂದವರು ಅಧಿಕಾರ ಇಲ್ಲದಾಗ ಬಾಬಾ ಸಾಹೇಬ್ ಜಯಂತಿ ಬಂದು ಅವ್ರ ಕಾರ್ಯಕ್ರಮ ಬಂದು ದಲಿತರು ಹಿಂಗಾಗಬೇಕು, ಹಾಗಾಗಬೇಕು, ಮ್ಯಾಲೆ ಬರಬೇಕು, ಶಿಕ್ಷಣ ಎಲ್ಲ ಹೇಳ್ತಾರಪ್ಪ. ಒಂದ್ ವೇಳೆ ಇವ್ರಿಗೆ ಅಧಿಕಾರ ಸಿಕ್ತು ಅಂದ್ರೆ ಹೋಗಿ ಇವ್ರು ಮಾತಾಡಲ್ಲ ಅಂತೆ ನಾನು ಕಡೆ ಸುಳ್ಳದ್ರಿ. ಹೀಗೆ ಅಂದ್ರೆ ನಾನು ಯಾಕೆ ದೊಡ್ಡ ದೊಡ್ಡ ಅತಿಥಿಗಳು ಇದ್ದಾರೆ ನನ್ನ ಮಗ್ಗಲ. ಏನು ಚಪ್ಪಲ್ ಹೊಡೆ ಅಂತ ಯಾರೋ 5,000 ಜನ ಐತೆಲ್ಲ VIP ಚಪ್ಪಲ್ ಹೊಡೆದ್ಬಿಟ್ರು, ಪರಮೇಶ್ವರ್ ದಂಗಾದ್ರು. ಇವ್ರು ಯಾರು, ಯಾಕೋ ನೀವು ಆಮೇಲೆ ಅಧಿಕಾರದ ಬಂದ್ರು ಅಂದ್ರೆ ಇವ್ರು ಯಾರು ನಿಮ್ಮ ಜೊತೆ ಮಾತಾಡೋಣ, ಮತ್ತ ಪಟೇಲ್ ಪಾಂಡೆಗಳು ಸುತ್ತ ಇರ್ತಾರ ಅಂತ ಹೇಳಿ ನಾನು ಅವ್ರ ಕೆಲಸ ಮಾಡ್ತಾರೆ ಹೊರತು ಈ ಸಮಾಜ ಒಬ್ಬ ಲೀಡರ್ ಬೆಲೆ ಕೊಡಲ್ಲ ಇವರು ಅಂದಿದ್ದೇನೆ. ಈ ಯಾವ ಧೈರ್ಯ ಈ ಗುರುಗಳು ಎಲ್ಲಿನವ್ರಿ ಅಥವಾ ಉಳಿದ ಮಂದಿ ಕೇಳತ್ತವ್ರಿ, ಇಷ್ಟು ಧೈರ್ಯ ಬೇಕಲ್ಲ ಹೇಳಿಕೆ ಅಂತ. ಎಂಥ ಧೈರ್ಯ ರೀ, ಹೆಂಗೆ ಮಾತಾಡೋದು, ಸುಮ್ಮ ಕೂಡ ಸಮಾಚಾರ ಚಪ್ಪಳೆ ಹಿಡಿದು ನಮ್ಮ ಮಾತಾಡ್ತೀನಿ ಅಂದೇನ. ಅದಕ್ಕೆ ಒಬ್ಬ ಸಾಮಾನ್ಯ ಒಬ್ಬ ನಮಣಿ ಮನುಷ್ಯ ನಮ್ಮನ್ನು ಅವರ MLA ಆಗ್ಯಾನ. MLA ಆದ ಮೊದಲನೇ ಸಲ ಅವರ ತಾಲೂಕದ ಎಲ್ಲ ಗುಡಿಸಲನ್ನು ತೆಗೆದಾಕಿ ಎಲ್ಲರಿಗೂ RCC ಹಾಕೊಟ್ಟ. ನೋಡೋದು ಬೇಕಾದ್ರೆ ಹೇಳಿದ್ರಿ ನಾ ಹೇಳಿದೇವ. ಆಮೇಲೆ ಎಲ್ಲ ಅವ್ರ ತಾಂಡಗಳು ಎಲ್ಲ ಟ್ಯಾಂಕ್ ಕಟ್ಕೊಟ್ಟು, ನೀರಿನ ಟ್ಯಾಂಕ್ಗಳು ಕಟ್ಟಿಕೊಟ್ಟ. ಅದಕ್ಕೆ ರೋಡ್ ಕಟ್ಕೊಟ್ಟು, ಲಿಂಕ್ ರೋಡ್. 2 ಮನೆ ಅಂದ್ರೆ ಒಂದು ಟ್ಯಾಂಕ್ ರೀ. ಅದು 2 ಮನೆ ಅದಾವ ಅಂದ್ರೆ ಸಮುದಾಯ ಭವನ ಅಂತ ಹೇಳಿ, ಬಜಾರ ಸಮುದಾಯ ಭವನ. ನೀವು 50 ವರ್ಷ ಅಧಿಕಾರದ ಮಾಡಿದೇನು ಅಂತ ಕೇಳಿದೆ ನಾನು. ಇನ್ನು ಇವತ್ತು ಈ ಮಂದಿಗೆ ತಿಕ್ಕಿದಂಗೆ ಅದಾವ, ಇನ್ನೊಬ್ಬ ಮ್ಯಾಲೆ ಹೇಳ್ಕೊಡಲ್ಲ. ಅದಕ್ಕೆ ನಿಮ್ಮ ಅಧಿಕಾರವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರ. ಬಾಬಾ ಹೇಳಿದಂಗ ಸೂಜ ಮನೆಯಷ್ಟು ಅಧಿಕಾರ ಸಿಕ್ಕರೆ ನೀ ಸಮಾಜವನ್ನು ಮ್ಯಾಲೆ ಎತ್ತಕ್ಕಾದನ್ನು ಉಪಯೋಗಿಸುವ ಅಂತ ಹೇಳ್ಯಾರಲ್ಲ, ಅದನ್ನು ಪಾಲಿಸ್ರಿ ಮೊದಲು ಅಂದೇನು. ತಾನೇ ಮ್ಯಾಲೆ ಹೇಳ್ತದೆ ಜನ, ಸಮಸ್ಯೆ ಇರೋದು ಇಲ್ಲಿ. ಲಾಸ್ಟ್ ಹಿಂಗೆ ಹೇಳಿ ಮುಗಿಸೇನ್ರಿ. ಕುಂತ್ಕೊಂಡು ಪರಮೇಶ್ವರ್ ಸಾಹೇಬ್ರು ಅಂತಾರ, ಅಪ್ಪರ ನೀವು ನಮ್ಮವ್ರದ್ದು ಗೊತ್ತಿಲ್ಲ, ನಾ ಸಾಕಷ್ಟು ಟಿವಿದಾಗ ಕೇಳೀನಿ, ಬೆಂಗಳೂರದಾಗ ಅಲ್ಲಿ ನಿಮ್ಮ ಭಾಷಣ ಕೇಳಿನ, ನಾನು ನಮ್ಮವ್ರದ್ದು ಗೊತ್ತಿಲ್ಲ, ನಾ ಕರಿಲಾರ್ದಲ್ಲಿ ಬರ್ತೀನಿ ನಿಮ್ಮಲ್ಲಿ ಅಂತ ನೋಡಿ. ನಮ್ಮ ಕಣ್ಣು ತೆರೆದಿರಪ್ಪ ಇದು ಒಮ್ಮ ಕರೆಕ್ಟ್ ಅದನ್ನು ಆಯ್ತಾ. ನೀವು ನೋಡೋದು ಯಾರು ನೋಡೋಕೆ ಮಂದಿ ಏನೇ ನಾನು ಅವ್ರವ್ರ ಸಮಸ್ಯೆ ಎತ್ತಲದ, ನೀ ಯಾಕೆ ನೋಡಿ ಎಲ್ಲರೂ ನೋಡಿ ಬೇಡ ಅಂತೀನಿ ನಾನು. ಇದಕ್ಕೂ ಎತ್ತಬೇಕಲ್ಲ ಮೇಲೆ. ಅದಕ್ಕೆ ಈ ಸಮಾಜ ಹೇಳ್ಬೇಕಾದ್ರೆ ಸಣ್ಣ ಅಧಿಕಾರದಲ್ಲಾದ್ರೂ ಕೂಡ ತನ್ನ ಸಮಾಜವನ್ನು ಮ್ಯಾಲೆ ಎತ್ತರ ಯಾವುದು ಸಹಾಯ ಆಗೋದು ನಿನ್ನ ಸಾಧ್ಯ ಅದ ಅವ್ರು ಕೊಟ್ಟಿರಲ್ಲ. ಸಾಮಾನ್ಯ ಹೆಣ್ಮಗಳು ಏನೋ ಅದ ಅಂಗನವಾಡಿ ಅದನ್ನ ನಿನ್ನಿಂದ ಏನು ಸಾಧ್ಯ ಅದ ಮಾಡ್ರಿ. ಆಕೆ ಪೀಡೆ ಅದರ ನಿನ್ನ 4-5 ಮಂದಿ ಪೀಡೆಗಳು ಬಂದ ನಮ್ಮಲ್ಲಿ ಬಸವ ಕಲ್ಯಾಣಕ್ಕೆ. ಅಪ್ಪರ ಪರಮೇಶ್ವರ್ ನಮ್ಮ ಯಾರು ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಮಿನಿಸ್ಟರ್ ಅದಾರೆ, ಅದು ನಮ್ಮ ಮಂದಿಗೆ ಟ್ರಾನ್ಸ್ಫರ್ ಮಾಡ್ತಾವ ಬಸವ ಕಲ್ಯಾಣದಾಗ. ನಮ್ಮ ಪೀಡಿಯವರಿಗೆ